ಎಲ್ಲದ್ಯಪ್ಪ ಇನ್ನು ಇಷ್ಟೊತ್ತಿಂದಾಗ ನೋಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ ಮರ. ಒಂದು ಸ್ವಲ್ಪನೂ ಮನುಷ್ಯತ್ವ ಇಲ್ಲಲ್ಲ. ಟೈಮ್ ಬರ್ತಿದ್ರಿ ಒಂದು ಕಾಲದಲ್ಲಿ. 30 ವರ್ಷದಿಂದ ಎಷ್ಟು ಬಿಗಿಯಾಗಿ ಒಂದು ಸೇರ್ ಅಕ್ಕಿ ಕೊಡೋರು, 2 ರೂಪಾಯಿ ಕೊಡೋರು. ಆ ಕಾಲ ಹೆಂಗಿತ್ತು. ಈಗ 500-1000 ರೂಪಾಯಿ ಬಂದುಬಿಟ್ಟು ನಿಮಗೆ ಕಾಲನೇ ಚೇಂಜ್ ಆಗಿಬಿಟ್ಟಿದೆ. ಹೆಂಡತಿ ಮಕ್ಕಳು ಪ್ರೀತಿಯಿಂದ ಅಂತ ನೋಡ್ಕೊತೀರಾ, 500 ರೂಪಾಯಿ ದುಡಿತೀರಾ, 300 ರೂಪಾಯಿ ರಾತ್ರಿ ಔಷಧಿ ಕುಡಿತೀರಾ. ಲಾಸ್ಟಿಗೆ ಆ ಮಕ್ಳಿಗೆ ಏನಪ್ಪ, ಆ ಮಕ್ಕಳು ನೋಡಿದ್ರೆ ಹೊಟ್ಟೆ ಉರಿಯತ್ತೋ. ಗಂಗಣ್ಣ, ತಿಮ್ಮಣ್ಣ, ನಿಮ್ಮ ಮನುಷ್ಯತ್ವ ಇಲ್ಲಪ್ಪ. ನೋಡು, ನಾನು ಒಂದು ಮಾತು ಹೇಳ್ತೀನಿ. ನಾನು ಈ ಊರು ಮಲ್ನಾಡು ಕ್ಷೇತ್ರದಲ್ಲಿ 45 ವರ್ಷದ ಮನುಷ್ಯ. ಯಾವ ಗಳಿಗಿಂದ ಬಂದೋ ಈ ಕುವೆಂಪು ಹುಟ್ಟಿರೋ ಜಾಗ. ಒಂದೊಂದು ಗಿಡಗಳು ಕೂಡ ಇಷ್ಟು ಪ್ರೀತಿಯಾಗಿದ್ದಾವೆ, ಎಷ್ಟು ಸೌಂದರ್ಯ ಇದೆ. ಈ ಮೊಬೈಲ್ಗಳು ಬಂದು 20 ವರ್ಷದಿಂದ ಜನದ ಪ್ರೀತಿನೇ ಹೊರಟೋಗ್ತಾ ಇದೆಯಪ್ಪ. ಹೆಣ್ಮಕ್ಳು ಅಂದರೆ ಭಾರಿ ದೊಡ್ಡ ಮುಖ್ಯಪ್ಪ. ಏನು ಮಾಡ್ತೀಯ, ಅವ್ರು ಹೊಟ್ಟೆ ಪಾಡಿಗಂತ ಬಂದಿರ್ತಾರೆ. ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ರಾತ್ರಿ ಔಷಧಿ ಸ್ವಲ್ಪ ಕಡಿಮೆ ಮಾಡಿ. ಪ್ರೀತಿಯಿಂದ ಜೀವನದಲ್ಲಿ ಏನೂ ಇಲ್ಲ ಇರುವವರೆಗೂ ನಮ್ಮ ಭಕ್ತಿ ವಿಶ್ವಾಸದಲ್ಲಿ ಇರಬೇಕಪ್ಪ. ಇವೆಲ್ಲ ಜನಾರ ನೋಡ್ಕೊಂಡು ತಿಳ್ಕೊಳ್ಳಿ. ಮೊದಲೆಲ್ಲ 50 ಪೈಸಾ ಇಂಗ್ಲೆಂಡ್ ಲೆಟ್ರ್ ಇತ್ತು, ಎಷ್ಟು ಪ್ರೀತಿ ಇತ್ತು. ಈಗ ಮೊಬೈಲಲ್ಲಿ ಕೆಟ್ಟದಿದೆ, ಒಳ್ಳೇದಿದೆ, ಹಲೋ ಅಂತ ಮಾತಾಡ್ತಾರೆ. ರಾತ್ರಿ 12 ಗಂಟೆಗೆ ಬಂದರೆ ಯಾರು ಸಿಟಿ ಹೊಡೆದಿದ್ದಾರಂತ, ಬೆಳಿಗ್ಗೆ 5 ಗಂಟೆಗೆ ಯಾರು ಫೋನ್ ಮಾಡಿದ್ಕೊಳ್ಳಿ, ಅವು ಏನೋ ಕೆಲಸಕ್ಕೆ ಕರೀತಾರಂತ ಮೊಬೈಲ್ ಆಫ್ ಮಾಡ್ಕೊತೀರಾ. ನೀವು ರಾತ್ರಿ ಔಷಧಿ ಕುಡಿಯೋದೇ ಭಾಗ್ಯ ಆಗಿಬಿಟ್ಟಿದೆ ನಿಮಗೆ. ಸ್ವಲ್ಪ ಹೆಂಡತಿ ಮಕ್ಕಳಿಗೆ ನೋಡ್ಕೊಳ್ರಪ್ಪ. ಜೀವಮಾನದಲ್ಲಿ ಏನೂ ಇಲ್ಲಪ್ಪ. ಜೀವಮಾನದಲ್ಲಿ ಇರುವವರೆಗೂ ಏನೂ ಇಲ್ಲಪ್ಪ. ಇರುವವರೆಗೂ ಕಷ್ಟ ಇದೆ. ಕಷ್ಟ ಅಂದರೆ ಕಷ್ಟಪ್ಪ. ಇಲ್ಲಿವರೆಗೂ ನೋಡಿ, ನಾವು ಏನೋ ಒಂದು ಸ್ವರ್ಗ ಇದು. ನಮ್ಮ 14 ಸ್ಟೇಟ್ ಓಡಾಡಿದ್ಯಪ್ಪ. ರಾಜಸ್ಥಾನ, ಕೇರಳ ಎಲ್ಲೂ ನೋಡಿದ್ರೂ ಕೂಡ ಒಂದು ಭೂಕಂಪಗಳೇ. ನಮ್ಮ ಕರ್ನಾಟಕ ಅಂತ ಪ್ರಕೃತಿ ಯಾವುದೂ ಇಲ್ಲಪ್ಪ. ನೋಡಿರಿ, ನೀವು ಬುದ್ಧಿವಂತರಾಗ್ರಿ. ನೀವು ತಿಳುವಳಿಕೆ, ನಿಮ್ಮ ತಂದೆ ತಾಯಿಂದರೆಲ್ಲ ಎಂಥ ಜನ್ಮ ಕೊಟ್ಟಿದ್ರು. ನೀವೆಲ್ಲ 1000 ಜನ ಫ್ರೆಂಡ್ ಮಾಡೋದು. ಗಂಗಣ್ಣ, ತಿಮ್ಮಣ್ಣ ಅಂತ ಒಂದು ಇಬ್ಬರಿಗೆ ಫ್ರೆಂಡ್ ಮಾಡ್ರಪ್ಪ. ಹೆಲ್ಪ್ ಅಂದರೆ ಜೀವಕ್ಕೆ ಜೀವ ಕೊಡ್ತಾರೆ. ನೀವೆಲ್ಲರಿಗೂ ಕಂಗಾಲು ಮಾಡಬೇಡ್ರಿ. ಅವ್ರಿಗೆ ಗಂಗಣ್ಣ ಫ್ರೆಂಡ್, ಇವ್ರಿಗೆ ಗಂಗಣ್ಣ ಫ್ರೆಂಡ್. ನಿಮ್ಮದೆಲ್ಲ ತಿನ್ನೋದು ಉಣ್ಣೋದು ಬೇರೆ ಹತ್ರ ಹಾಡು ಹೇಳ್ತಾರೆ ಕಟ್ಟೆ ಮೇಲೆ ಕೂತ್ಕೊಂಡು. ಆದಷ್ಟು ಹುಷಾರಾಗಿರಪ್ಪ. ನನಗೆ ತುಂಬ ಕೆಲಸ ಇದೆ. ಸ್ವಲ್ಪ ಇಲ್ಲಿ ಇದೆಲ್ಲ ಸ್ವಲ್ಪ ಬಗೆದಿದೆ. ಆಯ್ತಪ್ಪ, ನೀವು ಹೋಗಿ ಬರ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಶಾಂತಿ ಆಗಲಿ. ನಿಮ್ಮ ಪ್ರಪಂಚ ನೋಡಿ, ಇದೆಲ್ಲ ಪಾತಿ ಮಾಡಿ ಗೊಬ್ಬರ ಹಾಕಿದರೆ ಇದು ಒಳ್ಳೆ ಫಸಲು ಕೊಡುತ್ತೆ. ವರ್ಷಕ್ಕೆ 3 ಎಕರೆ 3 ಲಕ್ಷ 4 ಲಕ್ಷ ಕೊಡುತ್ತೆ ಒಂದು ಎಕರೆ ತೋಟ ಇದ್ದರೆ. ಇದೆಲ್ಲ ಕೆಲಸ ಮಾಡಬೇಕಪ್ಪ. ಬೇವ್ರು ಬಂದರೆ ಯಾವ ರೋಗನೂ ಇಲ್ಲ. ಸುಮ್ಕೈತೆ. ಏನಾರು ಹೆಚ್ಚು ಕಡಿಮೆ ಆಗೋದು ಮಣಿಪಾಲ್, ಏನಾರು ಚೂರು ಹೆಚ್ಚು ಕಡಿಮೆ ಆಗೋದು ಮಣಿಪಾಲ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿ 5 ಎಕರೆ ತೋಟ ಎಲ್ಲ ಕೊಟ್ಟು ಎಲ್ಲ ಕಳ್ಕೊಂಬಿಡ್ತೀರ. ಭಿಕ್ಷೆ ಎತ್ತರಿಗೆ ಒಂದು 10 ರೂಪಾಯಿ ಕೊಡಬೇಕಂತ ನಿಮಗೆ ಮನಸ್ಸಲ್ಲಿ ಇರಲ್ಲಪ್ಪ. ಆ ಜಾತಿ ಈ ಜಾತಿ ನಮ್ದು ಏನಾರ ತೊಂದರೆ ಆದರೆ ನಿಮ್ಮ ರಕ್ತ ನನಗೆ ಕೊಡಬೇಕು, ನಮ್ಮ ರಕ್ತ ನಿಮಗೆ ಕೊಡಬೇಕು. ಹೋದ್ಮೇಲೆ ಲಾಸ್ಟ್ ಕಾಲಕ್ಕೆ ನೋವು ಅನುಭವಿಸ್ತೀರಪ್ಪ ನೀವು. ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ನಾವು 2 ದಿನ ಸಂತೆ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ. 2 ದಿನ, ನಾವೇನು ಪರ್ಮನೆಂಟ್ ಇರಲ್ಲ. ಇನ್ನೂ ಮನುಷ್ಯ 200 ವರ್ಷ ಇರ್ತೀನಂತಿದ್ರೆ ಇನ್ನೂ ಏನೇನು ಮಾಡಬೇಕಾಗಿತ್ತು. ಏನೂ ಮಾಡೋಕ್ಕಾಗಲ್ಲ ಗಂಗಣ್ಣ. ನಮ್ಮ ಆತ್ಮದ ಗೆಳೆಯ ಇದ್ದ ರವಿ, ಅವನು ನಮಗೆ ಪ್ರಪಂಚ ಬಿಟ್ಟು ಹೋದ. ನಾನು ಬಂದೆ, ನೀನು ಇರ್ತೀಯ ಅಂಥೇಳಿ ಅವನು ನಮ್ಮ ಕೈ ಬಿಟ್ಟು ಹೋದ. ಹೊಟ್ಟೆ ತುಂಬ ಔಷಧಿ ಕುಡಿಯೋನು ಕೈ ಬಿಟ್ಟು ಹೊರಟೋಗ್ಬಿಟ್ಟ. ನನ್ನ ಫ್ಯಾಮಿಲಿ ದೊಡ್ಡದು, ಎಲ್ಲ ಬಿಟ್ಟೆ. ಈ ಪ್ರಕೃತಿ, ಗಿಡಗಳು, ಮರಗಳೇ ನನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿಯರು. ಎಲ್ಲಿ ಹೋಗ್ತೀನಿ ಮನೆಗೆ ಅವರೇ ತಂದೆ ತಾಯಿ ಅಂತ ನಾನು ಪ್ರೀತಿಯಿಂದ ತಿಳ್ಕೊಂಬಿಟ್ಟೆ. ಏನು ಮಾಡ್ತೀಯ ಹೇಳು. ಕುಟುಂಬ ದೊಡ್ಡದಿದೆ, ಮತ್ಲಬಿಗಳು ಜನ. 20 ವರ್ಷ ಆಯಿತು. ಜನದಲ್ಲಿ ಪ್ರೀತಿ ಇಲ್ಲ, ರೋಷ, ದೇಶ. ಅದು ಮಾಡಿ ಈ ಮಳೆ ಬೆಳೆ ಎಲ್ಲ ಈ ಮಳೆ ಬೆಳೆ ಇಲ್ಲದ ಯಾಕೆ ಏನಾಗಿದೆ ಅಂದರೆ ಈ ರೋಷ, ದೇಶ, ವೇಷ ತುಂಬ ಜನದಲ್ಲಿ ಭಾರಿ ತೊಂದರೆ ಆಗ್ಬಿಡ್ತು. ಅದರಿಂದ ಒಂದು ಸ್ವಲ್ಪ ಭಕ್ತಿಯಿಂದ ಇರ್ರಿ. ಮಕ್ಕದ ಮೇಲೆ ಕಳೆ ಬರುತ್ತೆ, ಒಂದು ಶಾಂತಿ ಇರುತ್ತೆ. ಭಕ್ತಿಯಿಂದ ಇರ್ರಿ. ರೋಷ ದೇಶ ಇಟ್ಕೋಬೇಡಿ. ಎಲ್ಲರ ಮನೆಗೆ ಅಕ್ಕ ತಂಗಿಯರು ಇರ್ತಾರೆ. ಹೆಂಡ್ತಿನೇ, ತಂಗಿನೇ, ಅಣ್ಣನೇ, ಅತ್ತಿಗೆನೇ, ತಂದೆನೇಪ್ಪ. ಒಂದು ಆತ್ಮ ಶುದ್ಧ ಇಟ್ಕೊಳ್ಳಿ. 20 ವರ್ಷದ ಹಿಂದಿನ ಕತೆ ನೆನೆಸ್ಕೊಂಡು ನೀವು ಗ್ಯಾರಂಟಿ ಹುಷಾರಾಗ್ತೀರ. ಗೊತ್ತಾ, ನೀವು ಗ್ಯಾರಂಟಿ ಹುಷಾರಾಗ್ತೀರ. ಮತ್ತೆ ಮುಂದಿನ ಪ್ರಪಂಚ ಬಂದೇ ಬರುತ್ತೆ ಗ್ಯಾರಂಟಿ. ರಾತ್ರಿ ಆಗ್ತಾಯಿದೆ, ಹಗಲಾಗ್ತಾಯಿದೆ, ಬರೇ ನೋವೇ ಅನುಭವಿಸ್ತಾ ಇದ್ದೀರಾ. ಮತ್ತೇನೂ ಇಲ್ಲ. ಗೊತ್ತಾ, ರಾತ್ರಿ ಆಗ್ತಾಯಿದೆ, ಹಗಲಾಗ್ತಾಯಿದೆ. ಅದೇ ಜೀವನ, ಅದೇ ರಾಗ, ಅದೇ ಭಜನೆ, ಅದೇ ಇದು. ದುಡ್ಡಿದ್ದರೆ ಒಂಥರ, ದುಡ್ಡಿಲ್ದಾಗ ಒಂಥರ. ಒಂದೇ ಸಮ ಇದ್ದರೆ ಎಲ್ಲರೂ ಪ್ರಪಂಚದಾಗಿರೋ ಎಲ್ಲರೂ ಶ್ರೀಮಂತಾನೆ. ಏನು ಹೇಳ್ತೀಯ, ಎಲ್ಲರೂ ಶ್ರೀಮಂತಾನೆ. ಇಲ್ದಾಗ ಅಯ್ಯೋ 5 ರೂಪಾಯಿ ಕೇಳೋದು, 500 ಕೇಳೋದು, ಭಿಕ್ಷೆ ಆಗಿಬಿಡ್ತಾರೆ. ಅದೇ ದುಡ್ಡು ಉಳಿಸ್ಕೊಂಡು ಹೆಂಡತಿ ಮಕ್ಳಿಗೆ ಪ್ರೀತಿ ಕೊಟ್ಕೊಳ್ಳಿ. ಒಬ್ರಿಗೊಬ್ರು ಲಿಂಕ್ ಮಾಡ್ಕೊಳ್ಳಿ. ಮಕ್ಳಿಗೆ ಪ್ರೀತಿ ಕೊಟ್ಟಿರ್ತೀವಿ. ಈಗ ರಾಣಿಯರು ಬಂದಿದ್ಕೊಳ್ಳಿ, ಅವ್ರು ಚೇಂಜ್ ಆಗಿಬಿಡ್ತಾರೆ. ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆಲ್ಲ ಎತ್ತಾಡಿಸ್ತಾ ಇರ್ತೀವಿ, ಬೆಂತಿಕ್ತೀವಿ, ಸ್ನಾನ ಮಾಡಿಸ್ತೀವಿ, ಪ್ರತಿಯೊಂದು ಮಾಡ್ತೀವಿ ನಾವು. ಲಾಸ್ಟಿಗೆ ಸ್ವಲ್ಪ ಬರ್ತಾ ಚೇಂಜ್ ಆಗಲ್ಲ ಅವರು.
ಅವರು ಫ್ಯಾಮಿಲಿಯಿಂದ ಒಂದು ಅಂಡರ್ಸ್ಟ್ಯಾಂಡ್ ಆಗಿ ಒಂದು ನೋವು ಆಗಿಬಿಡುತ್ತೆ. ಒಂದಕ್ಕೊಂದು ಲಿಂಕು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ಅದೊಂದೇ ನಾವು ತೊಗೊಂಡೋಗೋದು 200 ವರ್ಷ ಇರಲ್ಲ. ಇರುವವರೆಗೂ ನಮ್ಮ ಪ್ರೀತಿ ವಿಶ್ವಾಸ ಪ್ರಪಂಚ ದೇವರು ನೋಡು. ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಮೂಗಿಲ್ಲ ಅಂದರೆ ದೇವರು ಕಣ್ಣು ಕೊಟ್ಟಿದ್ದಾನೆ, ಮೂಗು ಕೊಟ್ಟಿದ್ದಾನೆ, ಲಕ್ಷಣ ಕೊಟ್ಟಿರ್ತಾನೆ. ಇದೆಲ್ಲ ದೇವ್ರಿಗೆ ನೀವು ಮರೆತು ಬಿಡ್ತೀರಾ. ದೇವ್ರಿಗೆ ಮರೆತು ಏನು ಸುಖ ಹೇಳು?